ಇವರಿಬ್ಬರನ್ನು ಹೇಗಾದ್ರೂ ಮಾಡಿ ನನ್ನ ನಿಯಂತ್ರಣಕ್ಕೆ ತಗೋಬೇಕು, ಬಿಡಬಾರ್ದು. ಅನುಮಾನನೇ ಇಲ್ಲ, ಇದು ಬಾಬಾ ಅವರ ಆಸನಾನೇ. ಬಲೆ 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 ಬಲೆ, ನನ್ನ ಆಟ ಇಲ್ಲಿಂದಾನೇ ಶುರು ಮಾಡ್ತೀನಿ. ಜೈ ಮಹಾಕಾಳ. ಅರೆ, ಯಾರ್ ನೀವು? ಅರೆ ಅಮ್ಮವ್ರೆ, ನಾಗವಜಿ ಬಾಬಾ ನನ್ನನ್ನ ಕಳ್ಸಿದ್ರು ಗುಮಾಸ್ತನ್ ಕೆಲ್ಸಕ್ಕೆ. ಎಲ್ರು ನನ್ನನ್ನ ದಾಮು ಅವರೇ ಅಂತ ಕರೀತಾರೆ. ಅಮ್ಮ, ನೀವ್ ಹೇಗ್ ಬೇಕಾದ್ರೂ ಕರೀರಿ, ನಾನ್ ನಿಮ್ ಸೇವಕನೇ. ನಮಸ್ಕಾರ. 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 ಬಾಬಾ ಅವ್ರು ಕಳ್ಸಿದ್ದಾರೆ ಅಂದ್ರೆ ಒಳ್ಳೆಯವರೇ ಆಗಿರ್ತಾರೆ. ನಿಮ್ಗೆ ಸ್ವಾಗತ. ನನಗ್ ಸಿಕ್ಕಿದ ಅವಕಾಶನ ಹದ್ದಿನ ತರ ಎತ್ಕೊಂಡು ಹೋಗಿದ್ ಇವನೇನ? ಇವನು ಕಳಿಸಿದ ಬಾಬಾನ ಬಿಡಲ್ಲ. ಅದು ಲೆಕ್ಕ ನೋಡೋದು ಅಂದ್ರೆ ಕತೆ ಹೇಳ್ದಷ್ಟು ಸುಲಭ ಅಲ್ಲ. ಗುಮಸ್ತ ಆಗೋಕೆ ಅನುಭವ ಇರ್ಬೇಕು. ನಿಮಗ್ ಅನುಭವ ಇದೆಯಾ? ಅದೇನಂದ್ರೆ, ನಾನು ಈ ಮನೆ ಯಜಮಾನ ಆಗಿದ್ರು ಕೂಡ ಗುಮಾಸ್ತ ಕೆಲಸ ಮಾಡೋದಕ್ಕೆ ಸಿದ್ಧವಾಗೇ ಇದ್ದೀನಿ. ನಮ್ದು ಚಿಕ್ಕ ವ್ಯಾಪಾರ ಅಂತ ತಪ್ಪು ತಿಳ್ಕೊಬೇಡಿ, ತುಂಬಾ ದೊಡ್ಡ ವ್ಯಾಪಾರ. ಅದಕ್ಕೆ ಇದನ್ನ ನೋಡ್ಕೊಳ್ಳೋ ವ್ಯಕ್ತಿ ಸಮರ್ಥನಾಗಿರ್ಬೇಕು, ಬುದ್ಧಿವಂತನಾಗಿರ್ಬೇಕು. ಈಗ ನಿಮಗೆ ಎಷ್ಟು ವರ್ಷ ಅನುಭವ ಇದೆ? ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಆ ಕೆಲಸ ಯಾಕೆ ಬಿಟ್ರಿ? ಈ ವಿವರಗಳೆಲ್ಲ ನಮಗೆ ಖಂಡಿತವಾಗ್ಲೂ ಗೊತ್ತಾಗ್ಲೇಬೇಕು. ನಮಗೆ ತೃಪ್ತಿ ಆದ್ರೆ ಇರಿ ಮೈದ್ನವ್ರೆ, ಇರಿ. ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಅವ್ರನ್ನ ಕೆಲ್ಸಕ್ಕೆ ತಗೋಬೇಕಾ ಬೇಡ್ವಾ ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ನಾನು, ದಿಗು. ಈ ವ್ಯಾಪಾರ ಅಭಿವೃದ್ಧಿ ಆಗೋದಿಕ್ಕೆ ಕಾರಣ ನಾನು, ನೀವಲ್ಲ. ಅನವಶ್ಯಕವಾದ ವಿಷಯಗಳಲ್ಲಿ ನೀವು ತಲೆ ಹಾಕ್ಬೇಡಿ. ಓಹೋ, ಇವರು ತುಂಬಾ ಕಠಿಣವಾಗಿದಾರಪ್ಪ. ಮನೋರಮ ಅವರು, ಮೈದುನ ಅವರು ನನಗೆ ಸ್ವಲ್ಪ ತೊಂದರೆ ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ನಾನು ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಇವ್ರನ್ನ ಬಾಬಾ ಅವ್ರು ಕಳ್ಸಿದ್ದಾರೆ. ಅಮ್ಮ, ಇನ್ನಿದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಏನೂ ಇಲ್ಲ. ನೀವು ಹೋಗಿ. ಒಂದ್ ನಿಮಿಷ, ಇವ್ರಿಗೆ ಪಾನ್ಕ ಕಳ್ಸ್ಕೊಡಕ್ಕೆ ನಿಮ್ ಹೆಂಡತಿಗೆ ಹೇಳಿ. ನಮ್ ಮನೆಯಲ್ಲಿ ಕೆಲ್ಸಕ್ಕೆ ಸೇರಿದ ಗುಮಾಸ್ತನಿಗೆ ನನ್ನ ಹೆಂಡತಿ ಪಾನಕ ಮಾಡಿ ಕೊಡ್ಬೇಕಾ? ಅತ್ತಿಗೆ ಇವನು ಮುಂದೆ ನನ್ನನ್ನ ಅವಮಾನ ಮಾಡ್ತಿದ್ದಾಳೆ, ಘೋರವಾಗಿ ಅವಮಾನ ಮಾಡ್ತಾ ಇದ್ದಾಳೆ. ಮೈದ್ನವ್ರೆ, ಪಾನಕ ಕಳ್ಸೋಕ್ ಹೇಳಿ. ಸರಿ. ದಿಗು, ದಾಮೋರ್ನ ನಿನ್ ಜೊತೆ ಕರ್ಕೊಂಡು ಹೋಗು. ಬರ್ಬೇಕಾಗಿರೋ ಬಾಕಿಗಳ ಬಗ್ಗೆ ವಿವರವಾಗಿ ಹೇಳು. ಬನ್ನಿ 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 ಬನ್ನಿ. ಮನೋರಮ ಅವರೇ, ಪೂರ್ತಿ ಜವಾಬ್ದಾರಿ ನನಗೆ ಒಪ್ಸಿದಿರಲ್ವಾ? ನೀವು ನಿಶ್ಚಿಂತೆಯಾಗಿರಿ. ನಾನು ಹಣಕಾಸಿನ ವ್ಯವಹಾರದಲ್ಲಿ ಕಠಿಣವಾಗಿರ್ತೀನಿ. ಲೆಕ್ಕದಲ್ಲಿ ಒಂದು ಹೊನ್ನು ಕೂಡ ಹೆಚ್ಚು ಕಡಿಮೆ ಆಗಕ್ ಬಿಡಲ್ಲಮ್ಮ. ನಿಷ್ಠೂರವಾಗಿರ್ತೀನಿ ಅಮ್ಮ. ಬನ್ನಿ, ನಡೀರಿ. ಬಾಬಾ ಅವರೇ, ನಾನ್ ಈ ಮನೆ ಯಜಮಾನ ಅಂತ ಎಲ್ರು ಮರ್ತೋಗ್ಬಿಟ್ಟಿದ್ದಾರೆ. ಕೆಲಸದವನಿಗೆ ಹೇಳೋ ಕೆಲಸಗಳನ್ನ ನನಗೆ ಹೇಳ್ತಿದ್ದಾರೆ. ದಾರಿಯಲ್ಲಿ ಹೋಗೋ ಪ್ರತಿಯೊಬ್ಬನಿಗೂ ನನ್ನ ಕೈಯಲ್ಲಿ ಅತಿಥಿ ಮರ್ಯಾದೆ ಮಾಡಿಸ್ತಾರ? ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದಾರೆ? ಅದಕ್ಕೆ ಕಾರಣ ಇಲ್ಲದೆ ನನಗೆ ಅವಮಾನ ಮಾಡ್ತಿದ್ದಾಳೆ. ಅವರು ಸ್ವತಃ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ, ನನ್ನ ಪ್ರತಿಭೆ ಶೂನ್ಯ, ನಾನು ಕೆಲ್ಸಕ್ ಬಾರ್ದವನು ಅಂತ. ಇಲ್ಲಿ ಕೆಲ್ಸಕ್ ಸೇರದ ಒಬ್ಬ ಗುಮಾಸ್ತನಿಗೆ ಪಾನ್ಕ ತಗೊಂಡು ಬಾ ಅಂದ್ಲು. ಗಜ, ನಿನ್ ಮರ್ಯಾದೆ ಪೂರ್ತಿಯಾಗಿ ಹೋಯ್ತು ಕಣೋ. ಇಷ್ಟು ದಿನಗಳಿಂದ ಕಾಪಾಡ್ಕೊಂಡು ಬಂದಿದ್ದ ನನ್ನ ಗೌರವ ಮರ್ಯಾದೆಗಳನ್ನ ಮಣ್ಣುಪಾಲ್ ಮಾಡ್ಬಿಟ್ಲು. ನನ್ನನ್ನ ಮೂರ್ಖನನ್ನಾಗಿ ಮಾಡಿದ್ಲು. ನೀನು ಮಾಡ್ಬೇಕಾದ ಕೆಲ್ಸ ಇದೆ, ನೀನು ಲೆಕ್ಕ ನೋಡ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತ ಅದಕ್ಕೆ ನೇರವಾಗಿ ಹೇಳಿದ್ಲು. ಅಯ್ಯೋ, ನೀವ್ ಹೀಗ್ ಕೋಪ ಮಾಡ್ಕೋಬೇಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನಂದ್ರೆ ನೀವ್ ಹೀಗೆಲ್ಲ ಮಾತಾಡ್ಬೇಡಿ, ನನಗ್ ಭಯ ಆಗ್ತಿದೆ. ಮಾವನವ್ರೆ, ನಿಮಗ್ ನೀರ್ ಬೇಕಾ? ನಾನ್ ಕೊಡ್ಲಾ? ಯುವರಾಣಿ ಅವರೇ, ಪಾದಾಭಿವಂದನೆಗಳು. ನೀವು ನನಗೆ ನೀರ್ ಕೊಡೋದು ಅಂದ್ರೇನು? ನಿಮ್ಗೇನಾಯ್ತು? ಅವಳಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ? ಯಜಮಾನಿ ಇವಳೇ ಅಲ್ವಾ? ಇವಳು ಯುವರಾಣಿ, ಆ ಮನೋರಮ ಮಹಾರಾಣಿ.